ಕರುಣಿದಾರಿಗೆ ದಿಗ್ಗಜಯ ಪರಿಗಿಸುದ ಉನ್ಮಯದಿ ರೂಢಿಪತಿ ಮನವೇರಿ ತನ್ನಯ ಪೀಡಿಕೆ ಕದ ಮುಚ್ಚಿ ಕೂಡಿ ಮಗ ದಾರಿಕಾ ತಾಳಿ ಸಂದೇಹವನು ಕರೆಸುತ್ತ ಕೇಳಿದನು ನಾನು ಎಲ್ಲಾದ್ರೂ ಹೋಗಿ ಸತ್ಯ ಅಂತಾದ್ರೆ ನನ್ನಂತಹ ಹೆಣ್ಮಕ್ಳಿಗೆ ಇದೇ ರೀತಿಯಾದಂತಹ ಹಿಂಸೆಯನ್ನು ಕೊಡ್ತೇ ಇರುವುದಕ್ಕೆ ಅನುಮಾನವೇ ಇಲ್ಲ. ನಿನ್ನನ್ನು ಹೀಗೆ ಬಿಟ್ಟೇನೋ ಮಾಡುವುದೇನು? ಎಂದಿನಾಗೆ ಒಳಗ ಚಾವಡಿಯನ್ನು ಸೇರಿದ್ರೆ ಪ್ರಭುವಾದಂಥ ಶಿದ್ದಲ ಮಹಾರಾಜ ಕಾಡ್ತಾ ಇಲ್ಲ. ಏನಾಗಿರಬಹುದು ಎನ್ನುವಾಗಿ ಸುತ್ತಮುತ್ತ ಕೇಳಿದ್ರೆ ಯಾರು ಉತ್ತರವನ್ನು ಕೊಡುವುದಿಲ್ಲ. ಕೇಳಬೇಕಾದಂತ ಅವನಲ್ಲಿ ಅಲ್ಲವಾ ಏಕಾಂತವನ್ನು ಸೇರಿಬಿಡ್ತಾರೆ. ಅರುವಲೆಂತು ಕೇದದಿರವ ಮಿತ್ರ ಮಾನಕಿರಲಿ ಗಾಸಿಯೋಯಿತೆಂದು ಮಿತ್ರ ಅರುವಲೆಂತು ಕೇದದಿರವ ಮಿತ್ರ ಛೇದಿಯ ಮಾನ ನಿಧಿಯಾಗಿ ಮಾನ ಧನನಾಗಿ ಇಲ್ಲಿಯವರೆಗೆ ಕಾಣಿಸಿಕೊಂಡ ಅಂತಹ ನನ್ನ ಮಾನ ಎನ್ನುವುದು ಭಂಗವಾಗಿ ಹೋಯಿತು ಗೆಳೆಯ. ಅವಮಾನವನ್ನು ತರತಕ್ಕಂಥ ಕಾರ್ಯವನ್ನು ಮಾಡುವಂತ ಖಂಡಿತ ಉಳ್ಳಂತ ವೀರ ಯಾರು ಯಾರು ಎನ್ನುವುದನ್ನು ಹೇಳಿ ಅವರನ್ನು ರಟ್ಟೆ ಹಿಡಿದು ಎನ್ನ ಮಾನ ಭಂಗಗೈದ ಮಿತ್ರ ಕಳನ ಬನ್ನ ಬಡಿಸಲೆಂದು ನಾನು ಮಿತ್ರ ಅರುವಲೆಂದು ಖೇದದಿರವ ಮಿತ್ರ ನಿನ್ನ ಕುರಿತಾಗಿ ಸಂಪೂರ್ಣವಾಗಿ ವಿಷಯವನ್ನು ತಿಳಿದುಕೊಂಡವನಾದ ಶುಭ್ರಾಂಗ. ಸರಿ ಪ್ರಭು. ವಿಶೇಷವಾಗಿ ಮಕ್ಕಳ ಮೇಲೆ ಪ್ರೀತಿ ವಾತ್ಸಲ್ಯ, ಹಿರಿಯವರ ಮೇಲೆ ಗೌರವ, ಸ್ತ್ರೀಯರ ಮೇಲೆ ವಿಶೇಷವಾದಂತಹ ಪ್ರೀತಿಯನ್ನ ಇಟ್ಟುಕೊಂಡಂತಹ ನೀನು ನನ್ನ ಸಮಸ್ಯೆ ಏನು ಅಂತ ಹೇಳಿದ್ರೆ ಅದಕ್ಕೆ ಸರಿಯಾದ ನ್ಯಾಯವನ್ನ ಕೊಡ್ತೀಯೋ ಇಲ್ವೋ ಎನ್ನುವ ಶಂಕೆ ಉಂಟು. ಹರಿಹರ ಅಜರ್ ಏಕತಾನತೆಯ ಪ್ರಭಾವದಿಂದ ಮೈಮನಸ್ಸಿಗೆ ಉಂಟಾದಂತಹ ಬೇಸರವನ್ನು ನಿವಾರಿಸಿಕೊಳ್ಳಬೇಕು ಎನ್ನುವ ಕಾರಣಕ್ಕಾಗಿ ನಮ್ಮವರನ್ನೇ ಸೇರಿಸಿಕೊಂಡು ಜಲಕ್ರೀಡೆಗೆ ವನವಿಹಾರಕ್ಕೆ ಹೋದವನ. ತಪ್ಪೇ ಅಲ್ಲ. ನದಿಯ ತಟಾಕದಲ್ಲಿ ಒಬ್ಬಳನ್ನ ಕಂಡೆ. ಒಬ್ಬಳೇ ಇರುವಂತಹ ಅವಳು ಯಾರು ಏನು ಎನ್ನುವ ಹಾಗೆ ವಿಚಾರಿಸಬೇಕು ಎನ್ನುವ ಕಾರಣಕ್ಕಾಗಿ ಹೋಗಿ ಮಾತಾಡಿಸಿದೆ. ಸರಿ, ನನ್ನ ಪರಿಚಯವನ್ನು ಕೇಳಿದ್ದು, ಅವಳ ಪರಿಚಯವನ್ನು ನಾನು ಕೇಳಿದೆ. ತಪ್ಪಲ್ಲ ಬಿಡಿ. ಕೈರವನ ಮಗಳಂತೆ, ತಾರಿಕೆ ಎನ್ನುವವಳಂತೆ. ನನ್ನ ಪರಿಚಯವನ್ನು ನಾನು ಹೇಳಿದೆ. ಹೇಳಿದ ಮರುಗಳಿಗೆ ಓಡು ಬಂದು ನಿಮ್ಮ ಕಾಲವನ್ನು ಹಿಡ್ಕೊಂಡು ಬಿಡಬೇಕು.
ಪಾಪ ಅಂತ ನೀವು ಒಳ್ಳೆಯ ರೀತಿಯಲ್ಲಿ ರಕ್ಷಣೆ ಮಾಡಿರ್ಬೇಕು. ನಾನು ಹಾಗೆ ತಿಳ್ಕೊಂಡಿದ್ದೆ, ಆದ್ರೆ ಹಾಗಾಗ್ಲಿಲ್ಲ. ಹೌದಪ್ಪ, ಏನಾಯ್ತು? ಪರಿಚಯವನ್ನ ಕೇಳಿದಂತ ಮರುಕ್ಷಣದಲ್ಲಿ ಏನಾಯ್ತು ಗೊತ್ತಿಲ್ಲ. ಪಿತ್ತ ಪ್ರಕೋಪ ಆಯ್ತು, ಬುದ್ಧಿ ಭ್ರಮಣೆ ಆಯ್ತು. ನನಗಂತೂ ಅರಿವಾಗ್ಲಿಲ್ಲ. ಒಮ್ಮೆಲೆ ಬಾಯಿಗೆ ಬಂದಂತೆ ಬೈದು ಬೊಬ್ಬೆ ಹಾಕುವುದಕ್ಕೆ ಪ್ರಾರಂಭ ಮಾಡಿದ್ರು. ಜೊತೆಗೆ ಬೆಸ್ತರನ್ನೆಲ್ಲ ಸೇರಿಸಿ ನನ್ನ ಬಾನ ಭಂಗಕ್ಕೆ ಕಾರಣೀಕರ್ತರಾಗಿ ಬಿಟ್ಟು. ಭಂಗಕ್ಕೆ ಕಾರಣೀಕರ್ತರಾದ್ರು. ಯೋಚನೆ ಮಾಡ್ಬೇಕಂತಿದ್ರು. ಅಂತ ಕಾರ್ಯವನ್ನ ಮಾಡಿರುವಂತ ಬೆಸ್ತರ ಕೇರಿಗೆ ಹೋಗಿ ಕಿಚ್ಚನ್ನು ಒತ್ತಿಸ್ತೇನೆ. ಬೇಡ, ಯಾಕೆ? ತಪ್ಪೋದು. ಯೋಚನೆ ಮಾಡು. ಯಾರೋ ಒಬ್ಬರು ಮಾಡಿದ ತಪ್ಪಿಗೆ ಇಡೀ ಒಂದು ಸಮುದಾಯ ಶಿಕ್ಷೆ ಅನುಭವಿಸಬೇಕಾ? ಇವತ್ತಿಗೂ ನಮ್ಮ ರಾಜಕೀಯ ಶಿಥಿಲವಾಗಿಲ್ಲ ಅಂತಾದ್ರೆ ನಿಮ್ಮ ಆಡಳಿತವೇ ಕಾರಣ ಎನ್ನುವುದು ಸ್ಪಷ್ಟವಾಗ್ತದೆ. ಹಾಗಿದ್ರೆ ನಿಮ್ಮ ಮಾನಭಂಗಕ್ಕೆ ಕಾರಣಕರ್ತಳಾದವಳು ಆ ದಾರಿಗೆ ಅಲ್ವಾ? ಬನ್ನಿ ನನ್ನೊಟ್ಟಿಗೆ ಹೋಗಿ ಅವಳ ರಟ್ಟೆ ಹಿಡಿದು ಕೇಳ್ತೇನೆ. ಬರೀ ಹೋಗ. ನೀವೇನ್ ಪಂಚಾಯತ್ ಹುಳಿ ತಿಂದರಾಗ ಮಾಡೋದು? ಬರುವುದಿಲ್ಲ, ಯಾಕೆ ಅನ್ನೋದು ಬೇಡ. ಕಾರಣ ಮತ್ತೇನು ಅಲ್ಲ. ನೀವು ಸಚ್ಚಾರಿತ್ರವಂತರು. ನೀವು ಎಲ್ಲ ಹೌದಾ ಅಲ್ಲ ಅಂತ ಹೇಳಿದವ್ರೆ. ಸಮಸ್ಯೆ ಏನು ಗೊತ್ತುಂಟ? ಎಲ್ಲಿ ಸಮಸ್ಯೆ ಆಯ್ತು? ಅಪರಾಧಿಯೇ ನ್ಯಾಯಸ್ಥಾನಕ್ಕೆ ಹೋಗ್ಬೇಕು, ನ್ಯಾಯಾಲಯವೇ ಅಪರಾಧಿ ಇದ್ದಲ್ಲಿ ಬರ್ತದೆ. ತಪ್ಪು ಮಾಡಿದವರೇ ನ್ಯಾಯಾಲಯಕ್ಕೆ ಬರಬೇಕು, ಬಿಟ್ರೆ ನ್ಯಾಯಾಲಯವೇ ತಪ್ಪು ಮಾಡಿದ್ದವರಿಗೆ ಹೋಗುವುದಲ್ಲ ಅಲ್ವಾ? ಅಂದ್ರೆ ನಿಮ್ಮ ಮನಸ್ಸಿಗೆ ನೋವು ತಂದದ್ದು ಆ ದಾರಿಕೆಯಿಂದ. ಯೋಚನೆ ಮಾಡುವುದು ಬೇಡ. ಅವಳನ್ನ ಎರೆತರುವ ಹೊಣೆಗಾರಿಕೆ ನನ್ನದು. ಶಿಕ್ಷೆ ಕೊಡುವುದಕ್ಕೆ ಸಿದ್ಧರ. ಅಲ್ಲಿವರು ಊಟ ಮಾಡುದು ಯಾವುದು ಮಾಡಿ ಹೋಗಿದ್ದಾರೆ. ಅವಮಾನ ಆಯ್ತು ಪ್ರಭುಗೆ ಅಂತಾದ್ರೆ ಬಿಡುವ ಪ್ರಶ್ನೆ ಉಂಟಾ? ಯಾರಲ್ಲಿ? ನಿಮ್ ಕೆಲಸ ಮುಗೀತಲ್ಲ? ಕೆಲಸ ಮುಗಿತು, ಮನೆಗೆ ಹೋಗ್ತಾ ಇದ್ದೇವೆ ನಾವೀಗ. ಮುಗಿಲಿಲ್ಲ, ಇನ್ನೂ ಕೆಲಸ ಉಂಟು. ಇನ್ನೂ ಉಂಟಾ? ಹೌದು. ಇನ್ನೂ ಕೆಲಸ ಮಾಡ್ಬೇಕಂತಾದ್ರೆ ಹೆಚ್ಚಿನ ವೇತನ ಬೇಕು ನಮಗೆ. ಮತ್ತೆ ಬೇಕಾ? ವೇತನ ಬೇಕು. ಪಾಪಿ ಮಕ್ಕಳು ಇದ್ರಲ್ಲೇ ಹಾಳಾಗ್ಸತ್ರಿ ನೀವು. ನಿಮಗ್ ವೇತನವ ಇದ್ದದ್ರಲ್ಲೂ ಕಡಿತ ಮಾಡ್ತೇನೆ. ಹೇಳ್ದಷ್ಟು ಕೆಲಸ ಮಾಡಿದ ಮೇಲೆ ಹಾಳ ಕೊಡ್ತೇನೆ. ಬಾಗಿಲು ಅರ್ಧ ಹಾಕಿದ್ದಾರೆ. ಅಗಲಿ ಹಾಕ್ಲಿಲ್ಲ. ಯಾರು ಹೊರಗಡೆ ಮಲಗಿದ್ದಾರೆ? ಒಳಗಡೆ ಯಾರಿದ್ದಾರೆ? ಒಳಗಡೆ ಯಾರಿಲ್ಲ, ಹೊರಗಡೆ ಒಬ್ರು ಮಲಗಿದ್ದಾರೆ. ಗಂಡೋ ಹೆಣ್ಣು? ಹೆಣ್ಣು. ಹೆಣ್ಣ? ನಿಮ್ಮ ಮನೆಯಲ್ಲ ಹಾಗೇನ? ಭವಿಷ್ಯ ಹೀಗಿರ್ಬೇಕು. ಹೇಗೆ? ಗಂಡಸರೆಲ್ಲ ಒಳಗ್ ಮಲಗಿದ್ದಾರೆ, ಇವಳು ಹೊರಗೆ ಮಲಗಿದ್ದಾರೆ. ನಿಮ್ಮ ಮನೆಯಲ್ಲೆಲ್ಲ ಹಾಗೆ. ಹೆಂಗಸರನ್ನೆಲ್ಲ ಹೊರಗೆ ಮನಸ್ಸು, ನೀವು ಒಳಗ್ ಮಲ್ಕೊಳ್ತೀರಿ. ಎಂತದ ಮತ್ತೆ ಭವಿಷ್ಯ ಹೀಗಿರ್ಬೇಕು. ಮೀನನ್ನ ಹಿಡಿಲಿಕ್ಕೆ ಹೋದಂತ ತಂದೆ ಬರಲಿಲ್ಲ ಎನ್ನುವ ಹಾಗೆ ಅವನನ್ನ ಕಾತುರತೆಯಿಂದ ಕಾಯ್ತಾ ಇರಬೇಕು ಅವಳು. ನಿದ್ದೆ ಬಂದಿದ್ಯಾ? ನಿದ್ದೆ ಬಂದಿದೆ. ಹೌದಾ? ಯೋಚನೆ ಮಾಡುವುದು ಬೇಡ, ಹಿಂದೆ ಮುಂದೆ ನೋಡ್ಬೇಡಿ. ಮಂಚ ಸಮೇತವಾಗಿ ಬರದಿ ನಿದ್ರಾಂಗನೆಯ ತ್ಯಜಿಸುತ್ತ ತರುಣಿ ದಾರಿಗೆ ದಿಗ್ಗಜಯ ಪರಿಗಿಸುತ್ತ ರೂಢಿ ಮತಿ ಮಗಬೇರಿ ತನ್ನಯ ಬೇಡಿಕೆ ಕದ ಮುಚ್ಚಿ ಕೂಡಿದ ತೋರಣಿಯನ್ನು ದೂರ್ತ ಎದಂಬೇ ಅವಳನ್ನ ಎಲ್ಲಿಂದ ಕರೆ ತಂದಿದ್ದೀರೋ ಅಲ್ಲಿಗೆ ನೆಲೆಸಿದಾಕೆಗೆ ಗರ್ಭ ಪಿತನಿಗೆ ತಿಳಿಯದನ್ನದಿ ಬಾಲೆ ಭಯದಿ ಕಾಲವ ಕಳೆದಿರಲು ಬಾಲಕಿಯ ಬದಲಾದ ಭಾವ ಬಾಲಕಿಯ ಬದಲಾದ ಭಾವ ಲೀಲೆಗಳ ಹೊರಿಗೆ ತಾಳಿ ಸಂದೇಹವನು ಸಂದೇಹವನು
ಇವತ್ತು ಅಪ್ಪ 10 ಬಾರಿ ಕರೆದ್ರು ಸಹ ಸರಿಯಾಗಿ ಬರುವುದಿಲ್ಲ, ಮುಖ ನೋಡಿ ಮಾತಾಡುವುದಿಲ್ಲ. ಯಾಕೋ ಅನುಮಾನ ಬರುತ್ತಾ ಉಂಟು. ಏನೇ ಇರಲಿ, ಅನುಮಾನ ಎನ್ನುವುದು ನನ್ನಲ್ಲೇ ಇಟ್ಕೊಂಡೆ ಅಂತ ಆದ್ರೆ ಅದಕ್ಕೆ ಉತ್ತರ ಸಿಗುವುದಿಲ್ಲ ತಾನೇ. ನೋಡು, ಅವಳು ಕರೆದೇ ವಿಚಾರ ಮಾಡ್ತೇನೆ. ಮಗ ದಾರಿಕಾ, ದಾರಿಕಾ, ದಾರಿಕಾ. ತಾಳಿ ಸಂದೇಹವನು ಕರೆಸುತ್ತ ಕೇಳಿದನು ಏಕಾಂತದಿ. ದಾರಿಕಾ, ಏನು ಮಗ ಇದು? ಒಮ್ಮೆ ಮಗ ದಾರಿಕಾ ಅಂತ ಹೇಳಿದ್ರೆ 10 ಬಾರಿ ಅಪ್ಪ ಅಪ್ಪ ಅಂತ ಹೊಡಿ ಬರುವ ನೀನು. ಅಪ್ಪ 10 ಬಾರಿ ಕರೆದ್ರು ಸಹ ಸರಿಯಾಗಿ ಬರುವುದಿಲ್ಲ, ಮುಖ ನೋಡಿ ಮಾತಾಡುವುದಿಲ್ಲ. ಯಾಕೆ ಮಗ? ನೀವೇ ಹೇಳಿದ್ದಲ್ವಾ, ಏನು ಹಿರಿಯರನ್ನ ಗುರುಗಳನ್ನ ಕಂಡಾಗ ತತ್ತಿ ಬಗ್ಗೆ ನಡಿಬೇಕು ಅಂತ. ಅದು ನಿನಗೆ ಈಗ ನೆನಪಾಯ್ತ ಮಗ? ಇರ್ಲಿ ಬಿಡು, ಕೇಳುವುದಿಲ್ಲ. ಅಪ್ಪ ಸರಿಯಾಗಿ ಉತ್ತರ ಕೊಡಬೇಕು. ಎಷ್ಟೋ ದಿವಸಗಳಾಯ್ತು ನಾನು ನೋಡ್ತಾ ಇದ್ದವನೇ. ಕದ್ದು ಕದ್ದು ಅಕ್ಕಿ ತಿಂತಿದ್ದೆಲ್ಲ ಯಾಕೆ ಮಗ? ಹುಳಿ ತಿಂತಿದ್ದೆಲ್ಲ ಯಾಕೆ ಮಗ? ಹುಳಿ ಕಂಡಾಗ ಬಾಯಿ ನೀರು ಬಂತು, ಅದಕ್ಕೆ ತಿಂದೆ ಅಪ್ಪ. ಮಸಿಗಂಡವನ್ನು ತಿಂತಿದ್ದೆಲ್ಲ ಯಾಕೆ ಮಗ? ಏನು ಬಾಯಿ ಇಟ್ಕೊಳ್ಬೇಕು ಅಂತ ಅನಿಸ್ಕೊಂಡೆ ಅಪ್ಪ. ಹೆಣ್ಣಾದವಳು ಇದೆಲ್ಲ ಆಸೆ ಆಗುದು ಯಾವಾಗ ಗೊತ್ತುಂಟ? ಹೆಣ್ಣೊಬ್ಬಳು ಗರ್ಭಿಣಿ ಆದಾಗ ಮಾತ್ರ ಈ ಆಸೆ ಎಲ್ಲ ಆಗುವುದು. ಸತ್ಯ ಹೇಳಬೇಕು ನೀನು. ರಜಸ್ವಲೆ ಆಗದೆ ಎಷ್ಟು ತಿಂಗಳಾಯ್ತು? ಹೇಳುದಿಲ್ಲ, ಹೇಳುದಿಲ್ಲ, ಹೇಳುದಿಲ್ಲ. ಕತಿಯ ತಾಳದಿರು ತಾತ, ಕತಿಯ ತಾಳದಿರು ತಾತ. ಇನ್ನೊಮ್ಮೆ ರಘುವಿ ಪಾಲಕನ ಜಾತ ನೀನಿರದಾಗ ಗಾಡದು ವೈದಯನ್ನ ಗಾಡಗರುವದಿ ಎನ್ನಯ ಶೀಲವನ ಮೂಡ ಕಳೆದ ನಿಶ್ಚಯ ಕತಿಯ ತಾಳದಿರು ಕತಿಯ ತಾಳದಿರು ತಾತ. ಬಡಿದು ನನ್ನನ್ನು ಕೊಂದು ಬಿಡಿ. ಕೇಳುವವರು ಯಾರು? ಯಾರಿಲ್ಲಪ್ಪ. ಇಲ್ಲಿಯವರೆಗೆ ನನ್ನನ್ನು ಸಾಕಿ ಬೆಳೆಸಿರುವಂತ ನಿಮಗೆ ನನಗೆ ಬಡಿಯುವಂತ ಅಲ್ಲ, ನನ್ನನ್ನು ಕೊಲ್ಲುವ ಅಧಿಕಾರವಿದೆ. ಅಪ್ಪ, ಏನು ಈ ವಯಸ್ಸಿಗೆ ನಿಮ್ಮ ಬದುಕಿನಲ್ಲಿ ಕಪ್ಪು ಚುಕ್ಕಿ ಹಾಕಿ ಹೋದೆ ನಾನು. ಹೌದಪ್ಪಯ್ಯ. ಏನು? ಆದ್ರೆ ನಾನಾಗಿ ಇಂಥದ್ದೊಂದು ಕಾರ್ಯವನ್ನು ಮಾಡಿದ್ದಲ್ಲ. ಅಂದ್ರ ಒಂದು ದಿವಸ ಹೊಳೆ ಬದಿಗೆ ಬಂದಾವಾಗ ನನ್ನನ್ನು ಕಂಡು ಬಯಸಿರುವಂತಹ ಮಹಾರಾಜ ನಿನ್ನಿಂದ ಪೆಟ್ಟು ತಿಂದು ಹೋದಂತಹ ವಿಷಯ ನಿನಗೂ ಗೊತ್ತು ತಾನೆ. ಹೌದು. ಎಷ್ಟೊಂದು ದೊಡ್ಡವರಲ್ವೇ, ಹಾ, ಸೇಡ ಸಾಧಿಸುವುದಕ್ಕಾಗಿ ಕಾಲ ಕಾಯ್ತಾ ಇದ್ರು ಅಂತ ಕಾಣಿಸ್ತದೆ. ಒಂದ್ ದಿವಸ ನೀವು ಮೀನು ಹಿಡಿದಕ್ಕೆ ಹೋದವರು ಬರ್ಲಿಲ್ಲ ಎನ್ನುವ ಕಾರಣಕ್ಕಾಗಿ ಸಂಜೆಯಾದ ನಿಮ್ಮನ್ನ ಕಾದು ಕಾದು ಸೋತ ನಾನು ಬಾಗನ್ನ ತೆಗೆದಿಟ್ಟು ಮಂಚದ ಮೇಲೆ ಮಲಗಿದ್ದೆ ಅಪ್ಪ. ನಿದ್ರೆ ಎಷ್ಟೊತ್ತಿಗೆ ಆವರಿಸಿತು ಅಂತ ಗೊತ್ತಾಗಲಿಲ್ಲ. ಎಚ್ಚೆತ್ತು ನೋಡುವಾಗ ಅದು ನಮ್ಮ ಮನೆ ಆಗಿರ್ಲಿಲ್ಲ, ಮಂಚ ಮಾತ್ರ ನಮ್ಮದಾಗಿತ್ತು, ಮನೆ ಅರಮನೆ ಆಗಿತ್ತಪ್ಪಯ್ಯ. ಹೌದು, ನನ್ನನ್ನ ನೋಡಿರುವಂತಹ ಗಹಿಸಿ ನಕ್ಕ ಆ ಮಹಾರಾಜ ಬಲಾತ್ಕಾರವಾಗಿ ನನ್ನನ್ನು ಕೂಡಿದ ಪ್ರಯುಕ್ತವಾಗಿ ನಾನೀಗ 3 ತಿಂಗಳ ಗರ್ಭಿಣಿಯಪ್ಪ. ತರಳೆಯಿಂದನೆ ಕೇಳಿ ಕೈರವ ಕೊರಗಿದನು ಲೋಕಪವಾದಗೆ ಮರುಗಿದನು. ಹರನೇ ಶಿವನೇ ಶಂಕರನೇ ಹರನೇ ಶಿವ ಏನನ್ನು ಕೇಳ್ತಾ ಇದ್ದೆ ನಾನು? ನನ್ನ ಮಗಳು ಮದುವೆ ಆಗದೆ ಗರ್ಭಿಣಿಯೇ
ಈ ಊರಿನಲ್ಲಿ ತಲೆ ಎತ್ತಿ ತಿರುಗಾಟ ಮಾಡಿದವ ಮಗ ಏನಪ್ಪ. ಅದೇ ಊರ ಜನರ ಮುಂದೆ ತಲೆ ತಗ್ಗಿಸುವಾಗ ಆಯ್ತೆ ಮಗಳ ದೆಸೆಯಿಂದ. ಇಲ್ಲ ಮಗ, ಮಾನವಾಯ್ತು, ಮರ್ಯಾದೆ ಹೋಯ್ತು, ಎಲ್ಲಾದ್ರೂ ಹೋಗಿ ಸಾಯ್ತೇನೆ ಮಗ, ಸಾಯ್ತೇನೆ. ನೀವು ಸಾಯ್ಬೇಕಾದವರಲ್ಲ, ತಪ್ಪು ಮಾಡಿದವರು ನಾನು, ಶಿಕ್ಷೆಯನ್ನು ಅನುಭವಿಸಬೇಕಾದವರು ನಾನು ಸಾಯ್ತೇನಪ್ಪ, ನೀವು ಸಾಯುವುದಲ್ಲ, ನಾನು ಸಾಯ್ತೇನೆ. ನಿಮ್ಮ ಬದುಕಿಗೆ ತಪ್ಪು ಚುಕ್ಕಿಯಾಗಿ ಹೋದೆ ನಾನು. ಇಲ್ಲ ಮಗ, ನೀನು ಸಾಯುವುದು ಬೇಡ, ನಾನು ಸಾಯುವುದಿಲ್ಲ. ತಪ್ಪು ನಾವು ಮಾಡ್ಲಿಲ್ಲ ಮಗ. ತಪ್ಪು ಮಾಡಿದ ಮಹಾರಾಜನಲ್ಲವೇ ನ್ಯಾಯ ಕೊಡ್ಬೇಕಾದವನು ಅವನೇ. ಹೇಳು, ಆ ಸ್ಥಾನಕ್ಕೆ ಹೋಗುವ, ಅವನಲ್ಲೇ ನ್ಯಾಯ ಕೇಳುವ. ಮಹಾರಾಜನಿಗೆ ನಮೋ ನಮಃ. ನಾನು ದಾಸರಾಜ ಕೈರವ ಸ್ವಾಮಿ. ಏನು ಬಂದೆ? ಅನ್ಯಾಯವಾಯ್ತು, ನ್ಯಾಯಕ್ಕೆ ಹೇಳಲಿಕ್ಕಾಗಿ ಬಂದೆ. ಯಾರಿಂದ, ಯಾವಾಗ, ಎಲ್ಲಿ? ಯಾರಿಂದ ಅಂತ ಹೇಳುದು ಪ್ರಭು? ಆ ಕಡೆ ಇದ್ದಾಳಲ್ಲ ನನ್ನ ಮಗಳು ದಾರಿಕಾ ಅಂತ ಅವಳ ಹೆಸರು. ಅವಳಿಗೆ ಮದುವೆ ಆಗಲಿಲ್ಲ, 3 ತಿಂಗಳ ಗರ್ಭಿಣಿ. ಅವಳನ್ನ ನಿಮ್ಮ ರಾಣಿವಾಸಕ್ಕೆ ಸೇರಿಸಿಕೊಳ್ಳಿ ಪ್ರಭು. ಬೆಸ್ತರದೀಪ ಏಕೆ ಬೆಸ್ತರದೀಪ ಏಕೆ ಬರಿದೆ ಮತ್ತನಂತೆ ಬೊಗಳುತ್ತಿರುವೆಯೋ? ಈಗ ತಿಳಿಯಿತೇನೋ ಹೊತ್ತು ನಡೆಯಲ ನೀನು ಮಾತಾಡುತ್ತಿರುವುದು ಎಲ್ಲಿ ಎನ್ನುವ ಪ್ರಜ್ಞೆ ಇರಲಿ, ಗೊತ್ತಾಯ್ತ? ಶಿಥಿಲನ ಸ್ಥಾನವಿದು, ಬೆಸ್ತರ ಕೇರಿಯಲ್ಲ. ಬಾಯಿಗೆ ಬಂದದ್ದೆಲ್ಲ ಬೊಗಳುವುದಕ್ಕೆ ನಿನ್ನ ಊರಲ್ಲ ಇದು. ಹಾಗೆ ಮಾತಾಡ್ತೀಯ ದೊರೆಯೇ ದೊರೆರಾಯ ಹಿಂದೆ ನೀಯನ್ನೋ ದೊರೆರಾಯ ರಕ್ಷಿಸೋ ಹಿಂದೆ ನೀಯನ್ನೋ ಬೆರೆದು ಮರತೆಯ ಸುಗುಣ ಸಂಪನ್ನ ಎನ್ನ ಸುಗುಣ ಸಂಪನ್ನ ಧರಿಸಿ ಗರ್ಭ ಬಂಧು ಬಾಂಧವರ ನೆರಹಿಯೊಳವಮಾನ ಸಹಿಸನು ವೀರ ಪರಿರಾಯ ರಕ್ಷಿಸೋ ಹಿಂದೆ ನೀ ಎನ್ನ ಬೆರೆತುದ ಮರತೆಯ. ಬೇಲಿಯೆಂದು ಹೊಲವೆಂದರೆ ಆ ಹೊಲದ ಗತಿಯೇನಾಗುತ್ತದೆ? ದೇವರೇ, ನೀವೇ ಈ ರೀತಿಯಾಗಿ ವರ್ತಿಸಿದರೆ ನಮ್ಮಂತಹ ಪಾಮರರ ಪಾಡೇನು? ನಿಮಗೆ ನೆನಪಿಲ್ವೇ? ಹಾಗಿದ್ರೆ ನನ್ನ ಮುಖವನ್ನು ನೋಡಿ ಹೇಳಿ ಮಹಾಪ್ರಭು. ಆ ದಿವಸ ಅರಮನೆಯಲ್ಲಿ ಮಂಚ ಸಮೇತವಾಗಿ ನನ್ನನ್ನ ಕರೆಸಿಕೊಂಡವರು ನೀವು. ನನ್ನನ್ನ ಸೇರಿದ ಪ್ರಯುಕ್ತವಾಗಿ ನಾನೀಗ ಗರ್ಭವತಿಯಾಗಿದ್ದೇನೆ. 3 ತಿಂಗಳ ಗರ್ಭಿಣಿಯಾಗಿರುವಂತಹ ನನ್ನನ್ನ ನಮ್ಮ ಸಂಬಂಧಿಕರು, ನಮ್ಮ ಸಮಾಜದವರು ಕಂಡ್ರೆ ಯಾವ ರೀತಿಯಾಗಿ ಅವಮಾನಿಸ್ತಾರೆ. ಹೌದು, ಹೆಣ್ಣೊಬ್ಬಳು ಮದುವೆಗೆ ಮೊದಲೇ ಗರ್ಭವತಿ ಆಯ್ತು ಅಂತಾದ್ರೆ ಆ ಅವಮಾನವನ್ನ ಸಹಿಸಿಕೊಳ್ಳುವುದಕ್ಕುಂಟೆ. ಅದನ್ನ ಸಹಿಸಲಾರೆ ಪ್ರಭು. ನೀವು ನನಗೆ ರಕ್ಷಣೆ ನೀಡಬೇಕು. ನೀವು ನನ್ನನ್ನು ಸ್ವೀಕರಿಸಿದ್ರಿ ಅಂತಾದ್ರೆ ನಾನು ಧನ್ಯವಾದ ಭಾವಿಸ್ತೇನೆ. ನನ್ನನ್ನು ಮದುವೆಯಾಗಿ ಪ್ರಭು. ಕೇಳಿದೆಯ ಮಿತ್ರ, ಕೇಳಿದೆಯ ಮಿತ್ರ, ಮಾಲೆಯಾದೆಯ ನುಡಿಗಳಿದು ವಿಚಿತ್ರ ವಿಚಿತ್ರ ವಿಚಿತ್ರ. ಗ್ರಹಿಸ ಮುಂದೆ ಹೀಗೆ ಗ್ರಹಿಸ ಮುಂದೆ ಹೀಗೆ ಗೌರಿಯರ ಸಹವಾಸ ನನಗೆ ಬೇಕೇ? ಮಿತ್ರ, ಈಕೆ ಆಡಿರುವಂತಹ ನುಡಿಗಳನ್ನ ಕೇಳ್ತಾ ಇದ್ದೀಯ? ನಗಬೇಕು, ಅಳಬೇಕು, ಒಂದು ಅರ್ಥ ಆಗುವುದಿಲ್ಲ. ತುಂಬಿದ ಸಭೆಯಲ್ಲಿ ಬಂದು ಕಣ್ಣೀರು ಗರಿಯುತ್ತಾ ನನ್ನನ್ನ ಸೇರಿಕೊಳ್ಳುವಂತಹ ಪ್ರಯತ್ನವನ್ನು ಈಕೆ ಮಾಡ್ತಾ ಇದ್ದಾಳೆ. ಗ್ರಹಿಸೆ ಮತಿಹೀನ ಈಕೆ. ಇಲ್ಲದೆ ಹೋದ್ರೆ ಕಡೆಯ ಗಣ್ಣಿನಿಂದಲೂ ಇಂಥವರನ್ನ ನೋಡದೇ ಇರುವಂತಹ ನಾನು
ಇವಳು ಹೇಳಿದಂತ ಕಾರ್ಯವನ್ನು ಮಾಡುವುದಕ್ಕೆ ಸಾಧ್ಯವ? ಬಯಸಿದೆ ಅಂತ ಆದ್ರೆ ಮೊಗಳು ಮೊಕ್ಕಿನ ಸುದತಿಯರು ನನ್ನ ಕಾಲ ತುದಿಯಲ್ಲಿ ಬಂದು ಬೀಳ್ತಾರೆ. ಹುಚ್ಚಿಯಾಗಿರುವಂತ ಈಕೆ ಬಾಯಿಗೆ ಬಂದಂತೆ ಬಡಬಡಿಸ್ತಾ ಇದ್ದಾಳೆ. ಬಾಯಲ್ಲಿ ಆಡಿದ್ದೆಲ್ಲ ಮಾತು ಅಂತ ಆಗುವುದಿಲ್ಲ, ಗಳಹುವುದು ಬೊಗಳುವುದು ಅಂತ ಆಗ್ತದೆ. ಹುಚ್ಚರಿಗೆಲ್ಲ ಇಲ್ಲಿ ಮಾತಾಡುವುದಕ್ಕೆ ಅವಕಾಶ ಇಲ್ಲ. ಇಳೆಯ ಪಾಲಕ ನಿನ್ನ ಮಲೆತು ದೂಷಿಸಿದೆ, ಇಳೆಯ ಪಾಲಕ ನಿನ್ನ ಮಲೆತು ದೂಷಿಸಿದೆ. ಛಲವ ಸಾಧಿಸಿ ತಲಿಕ ಶಾಸ್ತಿಯ ಕೈದೆ, ಛಲವ ಸಾಧಿಸಿ ತಲಿಕ ಶಾಸ್ತಿಯ ಗೈದೆ. ಶಿಲೆಗೆ ಸಮಾನ ನಾನಾದೆ ಈ ದಿನದಿ, ಶಿಲೆಗೆ ಸಮಾನ ನಾನಾದೆ ಈ ದಿನದಿ. ಗಳವ ಕತ್ತರಿಸೋಗಿತು, ಗಳವ ಕತ್ತರಿಸೋಗಿತು, ನಾನಿರಲಾರೆ ಇರಲಾರೆ ಇರಲಾರೆ ಜಗದಿ. ದೊರೆರಾಯ ರಕ್ಷಿಸೋ, ದೊರೆರಾಯ ರಕ್ಷಿಸೋ, ಹಿಂದೆ ನೀಯಲ್ಲ ಬೆರೆತುದ ಮರತೆಯ. ಆವತ್ತಿನ ದಿವಸ ಮಳೆ ಬದಿಯಲ್ಲಿ ನಾವು ನಿಮ್ಮನ್ನು ಅವಮಾನಿಸಿದ್ದೇವೆ. ಅದಕ್ಕೆ ಸರಿಯಾದಂತಹ ಶಾಸ್ತಿಯನ್ನು ಗೈಬೇಕೆನ್ನುವ ಕಾರಣಕ್ಕಾಗಿ ನನಗೆ ಈ ರೀತಿಯಾದ ಶಿಕ್ಷೆಯನ್ನು ನೀವು ವಿಧಿಸಿದ್ದೀರಿ ಅಂತ ನಾನು ಭಾವಿಸ್ತೇನೆ. ತುಂಬಿರುವಂತ ಸವಿಗೆ ಬಂದು ಗೋಳೋ ಅಂತ ಅಳುತ್ತಾ ನನ್ನ ಸ್ಥಿತಿ ಹೀಗಾಗಿದೆ ಅಂತ ಹೇಳಿಕೊಳ್ಳುವ ಪರಿಸ್ಥಿತಿ ಯಾವ ಹೆಣ್ಣಿಗೂ ಬರಬಾರದು. ಆದ್ರೆ ನನಗೆ ಬಂತು, ಅದನ್ನು ಅನುಭವಿಸಿದೆ. ಮಾಡಿದಂತಹ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಅನುಭವಿಸಿದ ಹಾಗಾಯ್ತು. ನೀವು ಛಲವನ್ನ ಸಾಧಿಸಿದ ಹಾಗಾಯ್ತು. ನನಗೆ ಅವಮಾನವಾಯಿತು. ಆದ್ರೆ ಅದನ್ನ ಸಹಿಸಿಕೊಳ್ಳಲಾರೆ. ಇನ್ನು ಶೀಲಗೆಟ್ಟ ಹೆಣ್ಣು ಶಿಲೆಗೆ ಸಮಾನ ಅಂತ ಹೇಳಿದ್ರು. ಇದು ನೀವು ಛಲ ಸಾಧಿಸುವುದಕ್ಕಾಗಿ ಮಾಡಿದಂತಹ ಹಠ ಸಾಧನೆ. ಆದರೆ ಅದನ್ನು ತಿರಸ್ಕರಿಸ್ತೀರಿ ಅಂತ ಆದ್ರೆ ನಾನು ಶೀಲಗೆಟ್ಟವಳು ಅಂತ ಆಗ್ತೇನೆ. ಹಾಗಾಗಿ ಪ್ರಭೋ, ನನ್ನನ್ನು ವರಿಸಿ, ನನ್ನನ್ನು ಸ್ವೀಕರಿಸಿ. ಅದಿಲ್ಲ ಅಂತ ಆದ್ರೆ ಅವಮಾನವನ್ನು ಸಹಿಸಿ ಬದುಕುವ ಶಕ್ತಿ ನನಗಿಲ್ಲ. ನನ್ನನ್ನು ಕೊಂದು ಬಿಡಿ ಪ್ರಭಾ, ನನ್ನನ್ನು ಕೊಂದು ಬಿಡಿ. ವಿರಹದಲ್ಲಿ ಮತ್ತೆ ವಿರಹದಲ್ಲಿ ಮತ್ತೆ ಕೂಡಿಯಲು ಬೇರುವವರನ್ನುತ್ತೆ, ಕೂಡಿಯಲು ಬೇರುವವರನ್ನುತ್ತೆ. ಸಭೆಯೊಳಗೆ ತೋರದಿರು ನಿನ್ನ ಬೆಳಕು. ಅವಳಾಡಿದಂತಹ ಮಾತನ್ನು ಯಾಕೆ ಈ ರೀತಿಯಾಗಿ ಮಾತಾಡ್ತಾ ಇದ್ದಾಳೆ ಎನ್ನುವುದು ನನಗೆ ಈಗ ಅರ್ಥ ಆಯ್ತು. ಪ್ರಾಯಕ್ಕೆ ಬಂದಂತಹ ಹೆಣ್ಣು, ಬೆಸ್ತರ ಕನ್ನಿಕೆಯಾದ್ರೂ ನೋಡುವುದಕ್ಕೆ ಸುಂದರವಾಗಿಯೇ ಇದ್ದಾಳೆ. ಓಲಿ ಕುಳಿತಿದ್ದಾನಲ್ಲ ಇವಳ ಅಪ್ಪ, ಆ ಬೆಪ್ಪ ಹೆಚ್ಚಿನದಾದಂತಹ ಸ್ವಾತಂತ್ರ್ಯವನ್ನು ಕೊಟ್ಟು ಬೆಳೆಸಿರಬೇಕು. ಸ್ವಾತಂತ್ರ್ಯವನ್ನು ಪಡೆದಂತಹ ಈಕೆ ಮೀರಿ ವಿರಹದಲ್ಲಿ ಯಾರೋ ವಿಟ ಪುರುಷನನ್ನ ಸೇರಿ ಈ ಸ್ಥಿತಿಗೆ ಕಾರಣರಾಗಿದ್ದಾಳೆ. ಹಾಗಿದ್ರೆ ಇಲ್ಲಿಗೆ ಬಂದದ್ದು ಯಾಕೆ? ಕೆಲವರಿಗೆಲ್ಲ ಅಭ್ಯಾಸ ಇರ್ತದೆ, ಚಂದ ಇದ್ದವರಿಗೆಲ್ಲ ಗಂಡ ಅಂತ ಹೇಳುವುದು. ಇಲ್ಲಿ ಬಂದ್ರೆ ಆಶ್ರಯ ಸಿಕ್ಕಬಹುದೇನೋ ಎನ್ನುವ ಕಾರಣಕ್ಕಾಗಿ ಬಂದಂತಹ ಈಕೆ ಚಾರಿಣಿ, ವ್ಯಭಿಚಾರಿಣಿ. ಮನೆಗೆ ಗೆಲುವುದೆಲ್ಲ ಶೀಲವ ನಿನ್ನ ಮಾಯದ ಬಲಗೆ ಬೀಳಿಸಿದ ನನ್ನ ಶೀಲವನ್ನು ತಾಳ ನೀನು ಅನುಮಾನವೇ ಇಲ್ಲ. ನಿನ್ನಿಂದಲೇ ಗರ್ಭವನ್ನು ಧರಿಸಿದವಳು ನಾನು. ಏನು ಮಾಡೋಣ ಹೇಳು? ನನ್ನನ್ನು ಅವಮಾನಿಸ್ತಾ ಇದ್ದೀಯ ನೀನು. ಈ ಅವಮಾನವನ್ನು ತಾಳಲಾರದೆ ಎಲ್ಲಾದ್ರೂ ಹೋಗಿ ಸಾಯಬೇಕು. ಹೋಗಿ ಸಾಯಿ. ಇಲ್ಲ ಇಲ್ಲ, ನಾನು ಸತ್ತೆ ಅಂತಾದ್ರೂ ನನ್ನಂತಾದ ಎಷ್ಟು ಅಮಾಯಕ ಹೆಮ್ಮಕ್ಕಳಿಗೆ ಇದೇ ರೀತಿಯಾದಂತಹ ಶಿಕ್ಷೆ ನೀನು ಕೊಡ್ತೇನೆ ಅನ್ನೋ ಅನುಮಾನವೇ ಇಲ್ಲ. ಸಾಯುವುದಿಲ್ಲ, ಬದುಕ್ತೇನೆ. ಮಾಡುವುದೇನು? ನಾನು ಎಲ್ಲಾದ್ರೂ ಹೋಗಿ ಸತ್ತೆ ಅಂತಾದ್ರೆ ನನ್ನಂತಹ ಹೆಮ್ಮಕ್ಕಳಿಗೆ ಇದೇ ರೀತಿಯಾದಂತಹ ಹಿಂಸೆ ನೀನು ಕೊಡ್ತೇನೆ ಅನ್ನೋದಕ್ಕೆ ಅನುಮಾನವೇ ಇಲ್ಲ. ನಿನ್ನನ್ನ ಹೀಗೆ ಬಿಟ್ಟೇನೋ. ಮಾಡುವುದೇನು? ಬದುಕುತ್ತೇನಂತೆ. ಇನ್ನೆಲ್ಲ ನಾಳೆ 9 ತಿಂಗಳು ತುಂಬಿದ ಮೇಲೆ ಹೆರ್ತೇನೆ. ಹೆತ್ತಂತಹ ಮಗು ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ ಅವಳನ್ನು ಸರಿಯಾದಂತಹ ರೀತಿಯಲ್ಲಿ ಸಾಗುತ್ತೇನೆ, ಸಾಲುತ್ತೇನೆ. ಆ ಮಗುವಿನ ಕೈಯಿಂದಲೇ ನಿನ್ನ ಕೈ ಕಟ್ಟಿಸಿದ ಹೋದ್ರೆ ದಾಸರಾಜನಿಗೆ ಮಗಳಲ್ಲ, ಹೊತ್ತದ್ದು ಮಲೆಯಲ್ಲ, ನಿನ್ನ ಸಿಗಲ್ಲ. ನಾನು ಹೆಣ್ಣೆ ಬಿಟ್ಟುಕೊಂಡೆ.
ಕಾಡಿನಲ್ಲಿ ಕೋಗಿಲೆ ಕೂಗಿದ್ರೆ ಬೆಲೆ ಇಲ್ಲ ಮಗ. ನಮ್ಮ ಕತೆ ಅದೇ ಆಯ್ತು, 2ನೇ ರೋದನ ಆಯ್ತು ಬಿಟ್ರೆ ಬೇರೆ ಏನೋ ಪ್ರಯೋಜನ ಇಲ್ಲ. ಮಾನ ಹೋಯ್ತು, ಮರ್ಯಾದೆ ಹೋಯ್ತು, ಇಲ್ಲಿ ನಿಲ್ಲುದು ಬೇಡ ಮಗ. ಬಾ ಹೋಗು. ಹೋಗೋಣವಂತೆ, ನಮಗೆ ಇಲ್ಲಿ ಸ್ಥಳ ಇಲ್ಲ ಅಂತ ಆದ್ರೆ ಎಲ್ಲರೂ ಹೋಗೋಣ. ಒಳ್ಳೇದು ಮಳೆ ಹೋದಾಗ ಇವತ್ತಿನ ಸಭೆಯನ್ನ ಇಲ್ಲಿಗೆ ವಿಸರ್ಜಿಸಿದ್ದೇನೆ. ಎಲ್ಲ ನಿಮ್ ಮನೆಗೆ ಹೋಗು. ನುಡಿದ ಮನಮರುಗಿ ನಾವಲ್ಲಿ ಹೋಗಿ ನಮ್ಮ ಹಡಗನ್ನ ತೋಡಿಕೊಂಡದ್ದು ಅಂತ ಹೇಳಿದ್ರೆ ಅರಮನೆಯ ಮುಂದೆ ಕಾಗಿರೋದನ್ನ ಮಾಡಿದಾಗ ಆಯ್ತಪ್ಪಯ್ಯ. ಹೌದು ಮಗ, ಅನ್ಯಾಯವೇ ಆಯ್ತು ಬಿಟ್ರೆ ನ್ಯಾಯ ಸಿಗ್ಲಿಲ್ಲ ಮಗ. ಇನ್ನು ಏನು ಮಾಡುವುದು ಹೇಳು. ಏನ್ ಮಾಡೋಣಪ್ಪ ಮಗ? ಈ ವಯಸ್ಸಿನಲ್ಲಿ ನಿಮ್ಮನ್ನ ಸಾಕಿ ಸಲಹಬೇಕಾದಂತಹ ಹೊಣೆಗಾರಿಕೆಯನ್ನು ಹೊತ್ತವಳು ನಾನು. ಆದ್ರೆ ನಿಮಗೆ ಮತ್ತೂ ಹಿಂಸೆಯನ್ನು ಕೊಟ್ಟು ಬಿಟ್ಟೆ, ನಿಮ್ಮಂತ ಮತ್ತಿಷ್ಟು ಮನೋವ್ಯಾಕುಲತೆಯನ್ನು ಕೊಟ್ಟೆ ಮಗ. ಅಪ್ಪ ಏನ್ ಮಾಡೋಣ? ಏನು ಮಾಡುವ ಮಗ? ನಾನು ಹೊಡೆದೆ ಬೈದೆ, ಏನೇ ಮಾಡಿದ್ರು ಅಪ್ಪ ಅಪ್ಪ ಅಂತ ಹೇಳ್ತೆ ಬಿಟ್ರೆ ನಿನ್ನ ಬಾಯಲ್ಲಿ ಬೇರೆ ಶಬ್ದವೇ ಬರುವುದಿಲ್ಲ ಮಗ. ಹೌದಪ್ಪಯ್ಯ. ಏನ್ ಮಗ? ನನ್ನನ್ನು ಸಾಕಿ ಬೆಳೆಸಿರುವಂತಹ ನಿಮಗೆ ನನಗೆ ಹೊಡೆಯುವ ಬಡಿಯುವ ಅಧಿಕಾರ ಉಂಟಪ್ಪಯ್ಯ. ಯಾರು ಅಪ್ಪ ಯಾರು ಮಗಳು? ಯಾಕಪ್ಪ ಹಾಗೆ ಹೇಳ್ತೀರಿ? ಈ ವಯಸ್ಸಿನಲ್ಲಿ ನಾನು ಇಂಥದ್ದನ್ನು ತಪ್ಪು ಮಾಡಿದ್ದೇನೆ ಎನ್ನುವ ಕಾರಣಕ್ಕಾಗಿ ನನ್ನ ಮಗಳೇ ಅಲ್ಲ ಅಂತ ದೂರ ಮಾಡುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಇಲ್ಲ ಮಗ, ತಪ್ಪು ಮಾಡಿದ್ದೀನಲ್ಲ ಮಗ, ತಪ್ಪು ಮಾಡಿದ್ದು ನಾನು ಮಗ. ವಿಷಯವನ್ನು ಮುಚ್ಚಿಟ್ಟೇ ತಪ್ಪು ಮಾಡಿದೆ ಮಗ. ನೀ ನನ್ನ ಸ್ವಂತ ಮಗಳಲ್ಲಮ್ಮ, ನನ್ನ ಸಾಕು ಮಗಳಮ್ಮ, ನೀನು ಸಿಕ್ಕಿದ ಮಗಳಮ್ಮ. ನಾನಿಮ್ಮ ಸ್ವಂತ ಮಗಳಲ್ವೇ? ಅಲ್ಲ ಮಗ, ಸಾಕಿದ ಮಗಳಲ್ವೇ? ಹೌದು. ನಾನೊಬ್ಳು ಅನಾಥಲು ಅಂತ ಆಯ್ತಪ್ಪ. ಆದ್ರೂ ನಿಮ್ಮ ಪ್ರಯತ್ನವನ್ನು ನೀವು ಮಾಡಿದ್ದೀರಿ. ಆದ್ರೆ ನನಗೊಬ್ಬ ಅಣ್ಣನೋ ತಮ್ಮನೋ ಇರ್ತಿದ್ರೆ ಈ ಸಂದರ್ಭಕ್ಕೆ ಆ ಮಹಾರಾಜನ ರಕ್ತಕ್ಕೆ ಕೈ ಹಾಕಿ ಕೇಳ್ತಾ ಇದ್ದಪ್ಪ, ಏನ್ ಮಾಡೋಣ ನನಗೆ? ಮಗ ಇದ್ದಾನೆ ಮಗ, ಇನ್ನೊಬ್ಬ ಅಣ್ಣ ಇದ್ದಾನೆ ಮಗ. ನನಗೆ ಸಿಕ್ಕಿದ ಮಗು ಅಂತ ಹೇಳಿದ್ನಲ್ಲ ಮಗ, ಸಿಕ್ಕಿದ್ ನೀನು ಒಬ್ಬಳೆ ಅಲ್ಲ, ಮತ್ತೆ? ಸಿಕ್ಕಿದ ಓಳೆ ಶಿಶುಗಳು ಮಗ. ಒಂದು ಗಂಡು ಒಂದು ಹೆಣ್ಣು, ಹೆಣ್ಣು ನೀನು. ಅಣ್ಣ ಇದ್ದಾರೆ, ಬೇರೆ ಯಾರು ಅಲ್ಲ, ಮಹಾರಾಜ ಹೊತ್ತಲ್ಲಿ ಇದ್ನಲ್ಲ ಆ ಶುಭ್ರಾಂಗನೇ ನಿನ್ನ ಅಣ್ಣ ಮಗ. ಅಣ್ಣ ಹಾಗಿದ್ರೆ ನಾನು ತಂಗಿರುವಂತ ವಿಷಯವನ್ನ ಅಮ್ಮ ತಿಳಿದ್ರೆ ನನಗೆ ನ್ಯಾಯಪಡಿಸುವ ಪ್ರಯತ್ನ ಮಾಡ್ಲಿಕ್ಕಿಲ್ವೇ ಅಪ್ಪ? ಪ್ರಯತ್ನ ಮಾಡುವ ಮಗ, ಅವನನ್ನೇ ಹುಡುಕಿ ಅವನಲ್ಲೇ ವಿಷಯ ಹೇಳುವ ಮಗ. ಬಾ, ಬಾ.